ಈಗ ನಾವು ಕುಂಬ್ಳೆ ಶ್ರೀನಾಥ್ ಅದೆಲ್ಲ ಪಡಪಡ ಅಂತ ಬರುತ್ತೆ, ಬಟ್ ಇವರಿಬ್ರು ಐ ಥಿಂಕ್ ಫಸ್ಟ್ ಕರ್ನಾಟಕದ ಸೂಪರ್ ಸ್ಟಾರ್ ಬೌಲರ್ಗಳು ಅಲ್ವಾ. ಇವರಿಬ್ರದ್ದು ಕಾಂಬಿನೇಷನ್, ಅವ್ರದ್ದು ಬೌಲಿಂಗ್ ಸ್ಟೈಲ್ ಎಲ್ಲ ಹೇಗಿತ್ತು? ನೀವು ಚಂದ್ರ ನಿಜವಾಗ್ಲೂ ನೋಡ್ಬೇಕಂದ್ರೆ ಎಲ್ರಿಗೂ ಗೊತ್ತಿದೆ, ಇವಾಗ ಪೋಲಿಯೋ ಅಫೆಕ್ಟೆಡ್ ಚೈಲ್ಡ್ ಅಂತ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ರು. ಆ ವಿಕೆಟ್ ಕೀಪಿಂಗ್ ಅವ್ರ ಶೋಲ್ಡರ್ಗೆ ತುಂಬಾ ಹೆವಿ ಆ ಗ್ಲೌಸ್, ಹಳೆ ಕಾಲದ ಗ್ಲೌಸ್, ಒಂದೊಂದು ಗ್ಲೌಸ್ ಐ ಥಿಂಕ್ 3 kg ಇತ್ತು. ಅದು ಬಹಳ ಇದು. ಸೊ ನಿಲ್ಸಕ್ ಹೇಳ್ಬಿಟ್ರು. ಸೊ ಇವ್ರು ವಿಕೆಟ್ ಕೀಪಿಂಗ್ ನಿಲ್ಸ್ಬಿಟ್ಟು ಕ್ರಿಕೆಟ್ ತಗೊಂಡ್ರು. ಸೊ ಇವರು ತಂದೆ ಡಾಕ್ಟರ್ ಹತ್ರ ಹೋಗಿ ಏನು ಕ್ರಿಕೆಟ್ ಆಡ್ತಾ ಇದ್ದಾನೆ ಅಂತ. ಸೊ ಡಾಕ್ಟರ್ ಹೇಳಿದ್ರು ಆಡಿದ್ರೆ ಪರವಾಗಿಲ್ಲ, ಆಡ್ತಾ ಇದಾರಲ್ಲ ಆಡ್ಲಿ, ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಕೈಗೆ ಅಂತ. ಸೊ ಆಡ್ಲಿ ಅಂತ. ಇವರು ಈ ಸಿಟಿ ಕ್ರಿಕೆಟರ್ಸ್ ಬಾಲ್ ಬಾಯ್ ತರ ಇದ್ರು. ಇವ್ರು ಕ್ರಿಕೆಟ್ ಆಡ್ತಾ ಇರ್ಲಿಲ್ಲ, ಆ ನೆಟ್ಸ್ ಹೋಗಿ ನಿಂತ್ಕೊಂಡು ಬಾಲ್ ಅಲ್ಲಿ ಹೋದ್ರೆ ಕಲೆಕ್ಟ್ ಮಾಡಿ ಬಿಸಾಕ್ತಾ ಇದ್ರು. ಅಂಡ್ ಸ್ವಲ್ಪ ಎಂಡ್ ಅಲ್ಲಿ ಸ್ವಲ್ಪ ಬೌಲಿಂಗ್ ಮಾಡ್ತಾ ಇದ್ರು. ಇವರು ಒಂದೊಂದ್ಸಲ ಒಂದೊಂದ್ ಬೌಲಿಂಗ್ ಕಾಮೆಂಟ್ರಿ ಹೇಳ್ಕೊಂಡೆ ಒಂದ್ ದಿವಸ ರಿಚಿ ಬೆನೋ ಬೌಲಿಂಗ್, ಇನ್ನೊಂದ್ ದಿವಸ ಬೇರೆ ಆಲನ್ ಡೇವಿಡ್ಸನ್ ಬೌಲಿಂಗ್ ಹೇಳ್ಕೊಂಡ್ ಮಾಡ್ತಾ ಇದ್ರು. ಸೊ ಅದೆಲ್ಲ ಪ್ರಾಕ್ಟೀಸ್ ಆದ್ಮೇಲೆ ಯಾರೋ ಹೇಳಿದ್ರು ನೀವು ಮೀಡಿಯಂ ಪೇಸ್ ಮಾಡ್ಬೇಡ, ಮೀಡಿಯಂ ಪೇಸ್ ಮಾಡ್ತಾ ಇದ್ರು, ನೀವು ಲೆಗ್ ಸ್ಪಿನ್ ಮಾಡು ಅಂತ. ಸರಿ ಅಂತ ಆವಾಗ್ಲೇ ಲೆಗ್ ಸ್ಪಿನ್ ತಗೊಂಡ್ರು. ಈ ಲೆಗ್ ಸ್ಪಿನ್ ತಗೊಂಡಿದ ತಕ್ಷಣ ಇವರು ಸಡನ್ಲಿ ಅವ್ರದ್ದು ಎಕ್ಸ್ಪ್ಲೋರ್ಡ್ ಆಯ್ತು. ಅವ್ರದ್ದು ಗೂಗ್ಲಿ, ಅದು ಮ್ಯಾಟಿಂಗ್ ವಿಕೆಟ್ ಅಲ್ಲಿ ಅವ್ರ ಪೇಸ್ ಅಲ್ಲಿ ಲೆಗ್ ಸ್ಪಿನ್ ಗೂಗ್ಲಿ ಆಡಕ್ ಆಗ್ತಾ ಇರ್ಲಿಲ್ಲ. ಸೊ 6 ವಿಕೆಟ್ಸ್ 5 ವಿಕೆಟ್ಸ್ 4 ವಿಕೆಟ್ಸ್ ತಗೊಂಡ್ರು. ಒಂದ್ ಮ್ಯಾಚ್ ಅಲ್ಲಿ ಅವ್ರು BOCC ಮೇಲೆ ಆಡ್ತಾ ಇದ್ರು. ಈ BOCC ಆವಾಗ ದ ಮೇನ್ ಪರ್ಸನ್ ವಾಸ್ ಡಾಕ್ಟರ್ ತಿಮ್ಮಪ್ಪಯ್ಯ. ಕರ್ನಾಟಕ ಆಡಿದ್ರು. ಈಸ್ ದ ಫಸ್ಟ್ ಸೆಂಚುರಿಯನ್ ಫಾರ್ ಕರ್ನಾಟಕ. ಫಸ್ಟ್ ಸೆಂಚುರಿಯನ್ ಫಾರ್ ಕರ್ನಾಟಕ, ಫಾರ್ಮರ್ ಪ್ರೆಸಿಡೆಂಟ್ ಆಫ್ KSA. ಹಿ ವಾಸ್ ಅ ಡಾಕ್ಟರ್. ಅವ್ರ ಪ್ರಾಕ್ಟೀಸ್ ಗಾಂಧಿನಗರಲ್ಲಿ. ಸೊ ಅವ್ರಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಇವರು ಲಾಸ್ಟ್ ಮಿನಿಟ್ ಹೋಗಿ ಕರಿತಾ ಇದ್ರು, ಬನ್ನಿ ಬ್ಯಾಟಿಂಗ್ ಆಡಿ, 2 ವಿಕೆಟ್ ಬಿದ್ದೋಗ್ಬಿಟ್ಟಿದೆ ಅಂತ. ಸೊ ಓಡಿ ಇವ್ರು ಹಂಗೆ ಹೇಳಿದ್ರು ಅವ್ರ ಕ್ಲಿನಿಕ್ಗೆ, ಬನ್ನಿ ಒಬ್ಬ ಯಾರೋ ಬೌಲಿಂಗ್ ಮಾಡ್ತಾ ಇದ್ದಾನೆ, ವಿಕೆಟ್ ಎಲ್ಲ ಹೋಗ್ತಾ ಇದೆ ಅಂತ. ಆಗ್ಲೇ ಐ ಥಿಂಕ್ 5 ವಿಕೆಟ್ಸ್ 6 ವಿಕೆಟ್ಸ್ ಡೌನ್. ಇವರು ಹೋದಾಗ, ಐ ಬಿಲೀವ್ ಯು ಆರ್ ಬೌಲಿಂಗ್ ವೆರಿ ವೆಲ್, ಐ ವಾಂಟ್ ಟು ಸಿ ವಾಟ್ ಯು ಆರ್ ಬೌಲಿಂಗ್ ಅಂತ ಆಡಕ್ ಹೋದ್ರು. ಬಟ್ ಒನ್ ಥಿಂಗ್ ಅಬೌಟ್ ತಿಮ್ಮಪ್ಪಯ್ಯ, ಅದಾಗಿದ ತಕ್ಷಣ ಕರ್ನಾಟಕ ಟೀಮ್ ಹಾಕಿದ್ರು. Within not even 1 year, maybe 8 months, 6 months, 8 months, from street cricket, he went to test cricket. Idu yenandre, he played test in Bombay. And Surti, ಬಂದು he asked for ಸುಬ್ರಹ್ಮಣ್ಯಂ, ನಿಮ್ಗೆ ಯಾವ್ದೋ ಒಬ್ಬ ಗ್ರೇಟ್ ಬೌಲರ್ ಬಂದಿದ ಅಂತ. ಯಾರಾದ್ರು ನಿಮ್ ಮುಂದೆ ಆಟಗಾರ ಕೇಳ್ತಾ ಇದಾರಲ್ಲ ಅವ್ರೆ, ಇವನು ಆಟಗಾರ. ಬಟ್ ಇವಾಗ ಯಂಗ್ ಬಾಯ್. ಪ್ರಸನ್ನನು ಅಷ್ಟೇ. ಪ್ರಸನ್ನ ಕ್ಯಾಪ್ಟನ್ ಆದ್ರು. ಅಂಡ್ ಥ್ಯಾಂಕ್ಸ್ ಟು ಸುಬ್ರಹ್ಮಣ್ಯಂ, ಈ ಸಿ ವಾಟ್ ಈ ಪ್ರಸನ್ನ ಇನ್ಹೆರಿಟೆಡ್ ಅ ಫುಲ್ ಫ್ಲೆಜ್ಡ್ ಟೀಮ್. ಗೊತ್ತಾಯ್ತು. 1 to 11 ಆಲ್ರೆಡಿ ತಯಾರಾಗಿದ್ರು. ಅವ್ರು ಸ್ವಲ್ಪ ಕ್ಯಾಪ್ಟನ್ಸಿ ಮಾಡ್ಬೇಕು, ಗೆಲ್ಬೇಕು ಅಷ್ಟೇ. ನಮ್ಮ ಕರ್ನಾಟಕದ ಮೊದಲನೇ ರಣಜಿ ಟ್ರೋಫಿ ಜಯ ಪ್ರಸನ್ನ ಅವರ ಕ್ಯಾಪ್ಟನ್ಸಿ. ಪೂರ್ತಿ ಎಪಿಸೋಡ್ ನೋಡೋದಕ್ಕೆ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.